₹5 ಜಾಸ್ತಿ ಆಗಿರೋದು ರೈತರಿಗಲ್ಲ, ಮಧ್ಯವರ್ತಿಗಳು ಬೆಳೆ ಬೇಯಿಸ್ಕೊತಾ ಇರೋದು. ರೈತರ ಹೆಸರು ಅಷ್ಟೇ, ಇವರು ಪ್ರಾಫಿಟ್. ಸರ್ಕಾರಕ್ಕೆ ದುಡ್ಡು ಇಲ್ಲದ ಕಾರಣಕ್ಕೋಸ್ಕರ ರೈತರ ಹೆಸರು ಹೇಳ್ತಾರೆ. ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. 50 ml ನಾವು ಜಾಸ್ತಿ ಕೊಡ್ತಾ ಇದೀವಿ, ಅದಕ್ಕೆ ₹2 ಜಾಸ್ತಿ ಮಾಡ್ತೀವಿ ಅಂತ ಅವೇ ನೆಪ ಅದು. ಇವರು ನೆಪ ಹೇಳುದು 50 ml ಜಾಸ್ತಿ ಕೊಡ್ತೀವಿ, ದುಡ್ಡು ಜಾಸ್ತಿ ಮಾಡ್ತೀವಿ ಅಂತ ಒಂದು ಹೊಣೆ ಮಾಡ್ತಾರೆ ಹೊರತು ಇವ್ರು ಯಾರಿಗೂ ಹೆಲ್ಪ್ ಆಗಲ್ಲ. ಇದು ರೈತರಿಗೆ ನಿಜವಾಗ್ಲೂ ತಲುಪೋದು ಇಲ್ಲ. ಏನು ₹1-2 ಮಾಡ್ತೀವಿ, ಇನ್ನು ಸರ್ಕಾರವಲ್ಲ. ಇವರು ಏಕದಮ್ ₹5 ಜಾಸ್ತಿ ಮಾಡಿದ್ರೆ ಜನ ಎಲ್ಗೆ ಹೋಗ್ಬೇಕು? ರೈತರ ಒಳಿತಿಗೆ ಮಾಡ್ತಿದೀವಿ, ರೈತರು ನಮ್ಗೆ ಕೋರಿಕೆ ಮಾಡ್ತಿದ್ದಾರೆ. ರೈತರ ಹೆಸರು ಅಷ್ಟೇ, ಇವರು ಪ್ರಾಫಿಟ್. ಅದು ಬಿಜೆಪಿ ನಡೆ ಹೇಗಿರುತ್ತೆ ಮುಂದೆ ಅವ್ರಿಗೆ ಅನುಕೂಲ ಆಯ್ತದೆ. ಈಗ ಇಂದು ಆಗಿ ಉಳಿಬೇಕು ಅಂದ್ರೆ ಬಿಜೆಪಿ ಬರಬೇಕು. ಮಧ್ಯಮ ವರ್ಗದವರಾಗ್ಲಿ, ಬಡವರಿಗಾಗ್ಲಿ, ಆಮೇಲೆ ಇನ್ನೊಬ್ಬರಿಗಾಗ್ಲಿ, ಎಲ್ರಿಗೂ ಕೂಡ ಇದು ಹೊರೆ ಆಗುತ್ತಮ್ಮ. ₹5 ಯಾವ ಸರ್ಕಾರ ಕೂಡ ಇಲ್ಲಿವರೆಗೂ ₹5 ಅಂತ ಮಾಡೇ ಇಲ್ಲ. ಇಲ್ಲಿ ಹೋಗೋದು ಇವರು ಯಾವ್ಯಾವುದಕ್ಕೋ ದುಡ್ಡೆಲ್ಲ ಬಳಸ್ಕೊಂಡು 5 ಗ್ಯಾರಂಟಿ ಬಳಸಿ ಬಡವ್ರ ಮೇಲೆ ಹೊರೆ ಮಾಡ್ತಾ ಇದ್ದಾರಮ್ಮ. ಕುಡಿಯೋ ಹಾಲಿಗೆ ಮಕ್ಕಳು ಕುಡಿತಾರೆ, ದೊಡ್ಡವ್ರು ಕುಡಿತಾರೆ, ಹಿರಿಯರು ಕುಡಿತಾರೆ. ಎಲ್ಲರೂ ಕೂಡ ಮನೇಲಿ ಇರ್ತಕ್ಕಂಥವ್ರು ಹಾಲನ್ನ ಬಳಸ್ತೀವಿ ನಾವು. ಆದ್ರೆ ಏಕದಮ್ ₹5 ಕೊಟ್ಟಿರೋದು ಇದು ತಪ್ಪು ಅಂತ ನನ್ನ ಭಾವನೆ ಅಮ್ಮ. ಒಂದು ಕಡೆ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಎಲ್ಲದ್ರ ಮೇಲೇನು ಬೆಲೆ ಏರಿಕೆ ಮಾಡ್ತಿದ್ದಾರೆ. ಹೀಗೆ ಆದ್ರೆ ಬಡವರ ಗತಿ ಏನು ಅಂತ ಅಲ್ಲ, ಅದಕ್ಕೋಸ್ಕರನಲ್ಲಮ್ಮ ಇವ್ರು ಮಾಡ್ತಾ ಇರೋದು. ಬಡವರ ಮೇಲೆ ಹೊರೇನೇ ಅಮ್ಮ ಇದು. ಅವ್ರ ತಲೆ ಮೇಲೆ ಭಾರ ಆಗ್ತಾ ಇದ್ದಾರೆ ಹೊರತು ಇವ್ರ ಗ್ಯಾರಂಟಿ ಯಾರು ಕೇಳಿದ್ರು ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ. ಇವರು ಯಾವ್ದಾದ್ರೂ ಕೂಡ ಒಂದು ಇದನ್ನ ಮಾಡ್ಬೋದಾಗಿತ್ತು. ಬಟ್ ಇವೆಲ್ಲ ಮಾಡಿ ಇವತ್ತು ಸರ್ಕಾರಕ್ಕೆ ದುಡ್ಡು ಇಲ್ಲದ ಕಾರಣಕ್ಕೋಸ್ಕರ ಇವೆಲ್ಲ ರೈತರ ಹೆಸರು ಹೇಳ್ತಾರೆ, ಇನ್ನೊಬ್ರ ಹೆಸರು ಹೇಳ್ತಾರೆ. ಆದ್ರೆ ಬಡವನಿಗೆ ಅನ್ಯಾಯ ಮಾಡ್ದಂಗ ಅಲ್ವಮ್ಮ ಇದು ಅನ್ಯಾಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಲ್ಲೂ ಇಲ್ಲಮ್ಮ, ಸರ್ಕಾರ ಇದನ್ನ ತೀರಾನು ಕಡಿಮೆ ಮಾಡಬೇಕು. ₹1-2 ಮಾಡಿದ್ರೆ ಗ್ರಾಹಕರಿಗೆ ಒಳ್ಳೇದಾಗುತ್ತೆ, ಬಡವರಿಗೆ ಒಳ್ಳೇದಾಗುತ್ತೆ. ಆಮೇಲೆ ಕೂಲಿ ಮಾಡ್ತಕ್ಕಂಥ ಜನಕ್ಕೂ ಮಕ್ಕಳಿಗೂ ಒಳ್ಳೇದಾಗುತ್ತೆ. ಅವ್ರ ಮನೆಯಲ್ಲಿ ₹1-2 ಜಾಸ್ತಿ ಕೊಟ್ಟು ಹಾಲು ಕುಡಿಸ್ಬೋದು. ₹5 ಅಂದ್ರೆ ತೀರಾ ಜಾಸ್ತಿ ಆಯ್ತಮ್ಮ ಇದು. ಅದ್ರ ಬಗ್ಗೆ ನಾನು ಖಂಡನೆ ಇದೆ ನಂದು. ರೇಟ್ ಜಾಸ್ತಿ ಮಾಡಿದ್ರೆ ರೈತರಿಗೆ ಹೋಗಿ ಮುಟ್ಲಿ, ಒಳ್ಳೇದ. ನಾವು ಆ ಕಡೆ ಬಂದಿವಿ, ನಮಗೆ ಅದಾವು, ನಮಗೂ ಒಂದಿಷ್ಟು ರೊಕ್ಕ ಬರ್ತಾವು, ನಾವು ಖುಷಿ ಆಗ್ತೀವಿ ಅಷ್ಟೇ. ಸರ್ಕಾರಕ್ಕೆ ಈಗ ₹5 ತಗೊಂಡ್ರೆ ಅದು ₹5 ಎಲ್ಲ ರೈತರಿಗೆ ಹೋಗಿ ಮುಟ್ಟುವ ಅಂತಂದ್ ಮಾಡ್ರಿ. ₹5 ತಗೊಳೋದೇನು ತಪ್ಪಲ್ಲ, ಯಾಕಂದ್ರೆ ಇಲ್ಲಿ ತನ ಮುಟ್ಸೋದಂತ ರೈತರಿಗೆ ಒಳ್ಳೇದಾಗುತ್ತೆ. ಅದಾಗ್ಲಿ. ₹5 ಜಾಸ್ತಿ ಆಗಿರೋದು ರೈತರಿಗಲ್ಲ, ಇದು ಮಧ್ಯವರ್ತಿಗಳೇನಿರ್ತಾರಲ್ವ ಅವ್ರಿಗೆ ಹೋಗುತ್ತೆ ಇದು. ಸೊ ಇದು ಏನೇ ಇದು ಮಾಡ್ಕೊಂಡು ರೈತರ ಹೆಸರು ಹೇಳಿ ಮಧ್ಯವರ್ತಿಗಳು ಬೆಳೆ ಬೇಯಿಸ್ಕೊತಾ ಇರೋದು ಮೇಡಮ್. ಈ ಸರ್ಕಾರ ಇದು ಏನ್ ಹೇಳುತ್ತೋ ಡೈರೆಕ್ಟ್ ಆಗಿ ಏನ್ ರೈತರಿಗೆ ಏನ್ ಹೆಲ್ಪ್ ಆಗುತ್ತೋ ಅದನ್ನ ಮಾಡ್ಬೇಕು ಹೊರತು ಈ ತರ ಜಾಸ್ತಿ ರೇಟ್ ಹೈಕ್ ಮಾಡಿಬಿಟ್ಟು ರೈತರಿಗೆ ಕೊಡ್ತೀವಿ ಅಂತ ತೇಪೆ ಹಚ್ಚೋ ಕೆಲಸ ಮಾಡಬಾರ್ದು ಅಂತ ಹೇಳಿ. ಸರ್ಕಾರಕ್ಕೆ ಏನಿಲ್ಲ ಮೇಡಮ್, ಜನಪರ ಕೆಲಸ ಮಾಡಿ. ಏನಿದೆ ಇವಾಗ ನೋಡಿ, ಬೆಲೆ ಒಬ್ಬರ ಆಯ್ತು, ಹಣದೊಬ್ಬರ ಆಯ್ತು, ಬೆಲೆ ಏರಿಕೆ ಆಯ್ತು. ಸೊ ಈ ತರ ಆದ್ರೆ ನಾರ್ಮಲ್ ಜನ ಹೇಗ್ ಇದು ಮಾಡ್ಬೇಕು ಹೇಳಿ. ಸೊ ಅದು ಕಷ್ಟ ಆಗ್ತಾ ಇದೆ. ಆದಷ್ಟು ಬಡವರ ಪರವಾಗಿ, ನಮ್ಮ ಜನಗಳ ಪರವಾಗಿ ಇರ್ತಕ್ಕಂತ ಇದನ್ನ ತರಕ್ಕೆ ಇದು ಮಾಡ್ತೀವಿ. ಪ್ರತಿ ಲೀಟರ್ಗೆ ₹5 ಜಾಸ್ತಿ ಮಾಡ್ತಾರಂತೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ? ಅದೇ ಹಾಲು ಕುಡಿಯೋದು ಬಿಡ್ಬೇಕು ಅನ್ಸುತ್ತೆ ಈಗ ಗೌರ್ಮೆಂಟ್ ಕಡೆಯಿಂದ. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಮೇಡಮ್? ಈಗ ಯಾವ್ದು ನಾವು ಹೇಳಕ್ ಆಗ್ತಾ ಇಲ್ಲ. ಸರ್ಕಾರನೂ ಸರಿ ಇಲ್ಲ, ನಾವುಗಳು ಸರಿ ಇಲ್ಲ. ಒಂದ್ ಕಡೆ ಜಾಸ್ತಿ ಮಾಡ್ತಾರೆ, ಒಂದ್ ಕಡೆ ಕಡಿಮೆ ಮಾಡ್ತಾರೆ. ಇದು ಬಸ್ ಎಲ್ಲ ಫ್ರೀ ಕೊಟ್ಟಿದಾರ, ಹಾಲ್ ಕಡೆ ಜಾಸ್ತಿ ಮಾಡ್ತಾವ್ರೆ. ಹೆಂಗ್ ಬದುಕಿದೆ ಹಂಗ್ ನಡ್ಕೊಂಡು ಹೋಗೋದೇ ಬೆಸ್ಟ್ ಅನ್ಸ್ತಾ ಇದೆ ನನಗೆ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ? ಇಲ್ಲ ಮೇಡಮ್, ನಾವು ಗೃಹಲಕ್ಷ್ಮಿ ಆಗ್ಲಿ, ಲೈಟ್ ಆಗ್ಲಿ ಏನೂ ನಾವು ತಗೋತಾ ಇಲ್ಲ. ಯಾಕಂದ್ರೆ ಅದು ನಾವು ತಾತ್ಕಾಲಿಕ ತಗೊಳ್ಳೋದು ಬೇಡ, ಆಮೇಲೆ ಯಾವುದೇ ಗೌರ್ಮೆಂಟ್ಗೆ ಇನ್ನು ಜಾಸ್ತಿ ಕಟ್ಟೋದು ಬೇಡ. ಶ್ರೀಮಂತ ವರ್ಗದವರು ಎಷ್ಟು ದುಡ್ಡು ಕೊಟ್ಟಾದರೂ ಹೇಗಾದರೂ ತಗೋತಾರೆ. ಮಧ್ಯಮ ವರ್ಗದವರು ಮತ್ತು ಬಡವರು ಹಾಲನ್ನು ತಗೋಬೇಕಾದ್ರೆ ಬಹಳ ಕಷ್ಟ ಆಗತ್ತೆ. ಈಗ ದುಡಿದು ಜೀವನ ಸಾಗಿಸ್ತಕ್ಕಂಥ ಕುಟುಂಬದವರು ಅವ್ರ ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಏನು ಮಾಡಬೇಕು? ಈಗಿರೋ ಬೆಲೆನೇ ಜಾಸ್ತಿ ಆಗಿರೋದ್ರಿಂದ ಅದು ಹೆಚ್ಚಿಗೆ ಮಾಡಿದ್ರೆ ಪಾಪ ಬಡವರ ಮೇಲೆ ಬರೆ ಎಳೆದಾಗ ಆಗುತ್ತೆ. ಆ ಕಾರಣದಿಂದ ಸುಮ್ಮನೆ ಯಾಕೆ ಹೆಚ್ಚಿಗೆ ಮಾಡ್ತೀರಿ? ಅದನ್ನು ಬಿಟ್ಟು ಬೇರೆದ್ರ ಕಡೆ ಲಕ್ಷ್ಯ ಕೊಟ್ಟರೆ ಇನ್ನೂ ಪ್ರಗತಿ ಸಾಧ್ಯ ಅಂತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಆದರೆ ಇದು ಒಂದು ಏರಿಸಿ ನಿಮ್ಮ ಹೆಸರನ್ನು ಯಾಕೆ ಸುಮ್ಮನೆ ಹಾಳು ಮಾಡ್ಕೋತೀರಿ? ಆದ್ದರಿಂದ ಮಾನ್ಯರು ಈ ಬಗ್ಗೆ ಚಿಂತನೆ ಮಾಡದೆ ಬಿಟ್ಟು ಇರುವಂತಹ ಈ ರೇಟಿನಲ್ಲೇ ಮುಂದುವರೆದ್ರೆ ಪಾಪ ಬಡವರು, ಮಧ್ಯಮ ವರ್ಗದವರು ಎಲ್ಲರಿಗೂ ಏನಾಗತ್ತೆ, ಸುಖ ಸಂತೋಷ ಸಿಗುತ್ತೆ ಅಂತಕ್ಕಂಥದ್ದು. ಕ್ಷೀರ ಭಾಗ್ಯವನ್ನು ಕೊಟ್ಟಿರಿ, ಎಲ್ಲ ಭಾಗ್ಯಗಳನ್ನು ಕೊಟ್ಟ ಮೇಲೆ ಈ ಒಂದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಈ ಹಾಲಿನ ದರವನ್ನು ಯಾಕೆ ಏರಿಸ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ದಯವಿಟ್ಟು ಇದನ್ನು ಇಳಿಸಿದ್ರೆ, ಅದನ್ನು ಏರಿಸದೇ ಇದ್ದರೆ ಚಲೋ ಅಂತ ನಾನು ಅಂತೀನಿ.
ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಹ್ಮ್ ಅದೆಲ್ರಿಗೂ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದು ಅದೊಂದು ಪ್ರಶ್ನೆ ಉಳಿದ್ಬಿಟ್ಟಿದೆ. ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಆದ್ರೆ ರೀಚ್ ಆದವ್ರು ಏನ್ ಮಾಡ್ತಾರೆ, ಇನ್ನೂ ಬರ್ಲಿ ಅಂತಕ್ಕಂತಹ ಯೋಚನೆಯನ್ನು ಇಟ್ಕೊಂಡಿದ್ದಾರೆ. ಈಗ ನಾವು ಒಬ್ಬೊಬ್ಬರನ್ನ ನಿನಗೆ ರೀಚ್ ಆಗೈತೇನೆ ಅಂತ ಹೋಗಿ ಕೇಳಕ್ಕಾಗಲ್ಲ. ರೀಚ್ ಆದವ್ರು ಏನ್ ಮಾಡ್ತಾರೆ, ಇನ್ನೂ ಬರ್ಲಿ ಅಂತಾರೆ. ಆದ್ರೆ ಇವತ್ತಿನ ದಿವಸ ಏನು ಬಸ್ ಫ್ರೀ ಮಾಡಿದ್ದಾರೆ, ಅದು ಎಷ್ಟು ಜನಗಳಿಗೆ ಉಪಯೋಗ ಆಗಿದೆ ಅಂದ್ರೆ, ನಾವು ಬಸ್ ಸ್ಟ್ಯಾಂಡ್ ನೋಡಿದ್ರೆ ಮುಕ್ರಿರ್ತಾರೆ ಹೆಣ್ಮಕ್ಳು. ಎಂದೂ ಒಂದು ದಿವಸ ಆ ಗಂಡನ ಜೊತೆಯಲ್ಲಿ ಬಯಸ್ಕೊಂಡು ಯಾವ್ದಾದ್ರು ದೇವಸ್ಥಾನ ನೋಡ್ಬೇಕಾಗಿತ್ತು. ಇವತ್ತ ಫ್ರೀ ಆಗಿ ಅವರೆಲ್ಲ ನೋಡ್ತಾ ಇದ್ದಾರೆ. ಇಂಥ ಎಲ್ಲ ಒಳ್ಳೆ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ಅವರು ಕಷ್ಟ ಅವರಿಗೆ, ಆದರೆ ಏನೋ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅದು ಮುಟ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇನ್ನು ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾವು ಸರ್ಕಾರಕ್ಕೆ ಹಾರೈಸ್ತೀವಿ.